ನಾವಿವತ್ತು ಶಿವಮೊಗ್ಗ ಜಾತ್ರೆಗೆ ಬಂದಿದ್ದೀವಿ. ಏನಿದು ಮೊನ್ನೆ ದಿನ ಏನೋ ಅಷ್ಟು ಅದ್ದೂರಿಯಾಗಿ ಮಾರಿಕಮ್ಮ ಜಾತ್ರೆ ಮಾಡಿದ್ದಾರೆ, ಮತ್ತೆ ಆ ಜಾತ್ರೆ ಅಂತ ಅನ್ಕೊಳ್ತಿದ್ದೀರಾ? ಜಾತ್ರೆ ಅಷ್ಟೇ ಅಲ್ಲ ಗುರು, 101 ಮರಿ ಹೊಡೆದು ಇಡೀ ಊರಿಗೆ ಬಾಳೂಟ ಸಹ ಇರುತ್ತಂತೆ. ಹಲೋ ನಮಸ್ತೆ ದಾವಣಗೆರೆ. ಹೌದಿಗೆ ಶಿವಮೊಗ್ಗದಲ್ಲಿ ಪ್ರತಿ ವರ್ಷದಂತೆ ಉಚ್ಚಂಗಮ್ಮ, ದುರ್ಗಮ್ಮ, ಮಾರಿಯಮ್ಮ ಮತ್ತೆ ಮಾತಂಗಮ್ಮ ದೇವಿಯರ ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಜಾತ್ರೆ ವಿಶೇಷತೆ ಏನಂದ್ರೆ ಶುಕ್ರವಾರ ಅಂದ್ರೆ ಮಾರ್ಚ್ 13ಕ್ಕೆ ಈ ದೇವಸ್ಥಾನದಲ್ಲಿ ಇಡೀ ಊರಿಗೆ ಅಂದ್ರೆ ಸಾಮೂಹಿಕ ಬಾಳೂಟ ಅಂತೇಳಿ 101 ಮರಿ ಹೊಡೆದು ಊರಿನವ್ರಿಗೆಲ್ಲ ಬಡಿಸುವಂತ ಸಂಪ್ರದಾಯ ಸಹ ಇರುತ್ತೆ. ಮತ್ತೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದ್ರೆ 48 ಅಡಿ ಎತ್ತರದ ಕಾಳಿಕಾ ದೇವಿ ಸ್ಟ್ಯಾಚು ತುಂಬಾ ಅದ್ಭುತವಾಗಿ ಬಂದಿದೆ. ಬನ್ನಿ ಇಲ್ಲಿ ಎಲ್ಲಾ ದೇವಿಯರ ದರ್ಶನ ಮಾಡ್ಕೊಳ್ಳೋಣ. ಅಷ್ಟೇನು ರಶ್ ಇರಲಿಲ್ಲ, ತುಂಬಾ ಸಮಾಧಾನವಾಗಿತ್ತು, ಒಂಥರ ಪಾಸಿಟಿವ್ ಫೀಲ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು. ನಾವು ಬರೋಷ್ಟೊತ್ತಿಗೆ ನಮ್ಮನ್ನ ಮನೆ ಕರ್ಕೊಂಡು ಹೋಗಕ್ಕೆ ನಮ್ಮ ರಂಗಣ್ಣ, ನಮ್ಮ ಸೊಸೆ ಮುದ್ದು ಪ್ರತೀಕ್ಷಾ ಮತ್ತೆ ವಿನ್ನು ಬಂದಿದ್ದಾರೆ ನೋಡ್ರಿ. ನಾನು ರವಿ ಮಾತ್ರ ಹೋಗಿದ್ವಿ ಟೆಂಪಲ್ಗೆ. ಚಿನ್ನಿ, ರಂಜಿನಿ, ರೋಹಿತ್ ಎಲ್ಲರೂ ಕಾರಲ್ಲೇ ಇದ್ರು. ಅವ್ರನ್ನ ಮಾತಾಡ್ತಾ ಇದ್ದಾರೆ. ನಾವು ಬಂದಿದ್ದು ನಮ್ಮ ರಿಲೇಟಿವ್ಸ್ ಮನೆಗೆ, ಅಂದ್ರೆ ರಂಗಣ್ಣ ಇದೆಲ್ಲ ಅವ್ರ ಅಕ್ಕನ ಮನೆಗೆ. ಮನೆ ತುಂಬಾ ಚೆನ್ನಾಗಿದೆ ಅಲ್ವಾ? ಅದರಲ್ಲೂ ದೇವ್ರ ಮನೆ ನಂಗೆ ತುಂಬಾ ಇಷ್ಟ ಆಯ್ತು. ನಾವು ಹೋದಾಗ ಇನ್ನು ಅಡುಗೆ ಮಾಡ್ತಾ ಇದ್ರು. ರಂಗಣ್ಣ ಬಿರಿಯಾನಿ ಮಾಡ್ತಾ ಇದ್ದಾರೆ ನೋಡ್ರಿ. ಹಬ್ಬದ ಸಮಯದಲ್ಲಿ ಸಂಬಂಧಿಕರು ಎಲ್ಲರೂ ಸೇರ್ಕೊಂಡು ಅಡುಗೆ ಕೆಲಸಕ್ಕೆ ಸಹಾಯ ಮಾಡೋದು ಎಲ್ಲ ನೋಡಕ್ಕೆ ಒಂದ್ ಚಂದ. ಅವಾಗ್ಲೇ ಹಬ್ಬಕ್ಕೊಂದು ಕಳೆ ಅಂತ ಅನ್ಸೋದು. ಚಿನ್ನಿಗೆ ಖುಷ್ಕ ಅಂತೇಳಿ ಬಿರಿಯಾನಿ ತಿನ್ನಿಸ್ಬಿಟ್ಟು ಇದಂತೂ ನಂಗೆ ಫುಲ್ ಖುಷಿ. ಯಾಕಂದ್ರೆ ಅವಳು ಪುಲ್ಚರು ನಾನ್ ವೆಜ್ ಅಂತೂ ತಿನ್ನಲ್ಲ ಅಂತಾಳೆ. ಡೌಟ್ ಅಲ್ಲೇ ತಿಂತಾ ಇದ್ಲು, ಅದರಲ್ಲಿ ಏನೋ ಒಂದು ಪೀಸ್ ಸಿಕ್ತು ಅಂತೇಳಿ ಬಿಟ್ಲು. ಆದ್ರೂ ಪರವಾಗಿಲ್ಲ, ಸ್ವಲ್ಪ ಆದ್ರೂ ತಿನ್ಲಲ್ಲ, ಅದೇ ಖುಷಿ ನಂಗೆ. ಊಟ ಮಾಡ್ಕೊಂಡು ಅರ್ಶಿನ ಕುಂಕುಮ ತಗೊಂಡು ಊರಿಗೆ ಹೊರಟ್ವಿ. ಗೈಸ್ ಇಷ್ಟ ಆಯ್ತಲ್ವಾ? ಹಾಗಾದ್ರೆ ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.